ನಮಸ್ತೆ ಫ್ರೆಂಡ್ಸ್, ಕರ್ನಾಟಕ ಪಬ್ಲಿಕ್ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ ಬಹುಮುಖ್ಯವಾದ ವಿಷಯ. ಏನಪ್ಪಾ ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ಗೆ ನೀವು ಇಮೇಲ್ ಐಡಿ ಲಿಂಕ್ ಮಾಡಿಲ್ಲ ಅಂತಂದ್ರೆ ನೀವು ತುಂಬಾ ಡೇಂಜರ್ ಝೋನ್ ಅಲ್ಲಿ ಇದೀರಿ ಅಂತ ಅರ್ಥ. ಓಕೆ, ಆಯ್ತು. ಈ ಮುಂಚೆ ನೀವು ಇಮೇಲ್ ಐಡಿನ ಲಿಂಕ್ ಮಾಡಕ್ಕೆ ನೀವು ಸೈಬರ್ ಸೆಂಟರ್ ಎಲ್ಲ ಹೋಗಿ 75 ರೂಪಾಯಿ ಕೊಟ್ಟು ಲಿಂಕ್ ಮಾಡಿಸ್ಕೊಂಡ್ ಬರ್ತಾ ಇದ್ರಿ, ಕ್ಯೂ ನಿಲ್ತಾ ಇದ್ರಿ. ಬಟ್ ಈಗ ಅದು ಕಂಪ್ಲೀಟ್ ಉಚಿತವಾಗಿದೆ. ಅದು ಹೇಗೆ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ. ಏನಂತಂದ್ರೆ, ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಆಧಾರ್ ಕಾರ್ಡ್ನವರು ಜುಲೈ 1ರಿಂದ ಈ ಹೊಸ ರೂಲ್ಸ್ ಅನ್ನು ಜಾರಿಗೆ ತಂದಿದೆ. ಜುಲೈ 1, 2026 ಡಿಸೆಂಬರ್ 31, 2026 ನಿಮಗೆ ಕಂಪ್ಲೀಟ್ ಆಗಿ ಉಚಿತವಾಗಿದೆ ಈ ಅಪ್ಡೇಟ್ ಮಾಡಲು. ಯಾವುದು ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ನ ಇಮೇಲ್ ಐಡಿ ಲಿಂಕ್ ಮಾಡೋಕ್ಕೆ ಕಂಪ್ಲೀಟ್ ಆಗಿ ಉಚಿತವಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಈ ಮುಂಚೆ ಏನಂತಂದ್ರೆ, ನೀವು ಸೈಬರ್ ಸೆಂಟರ್ ಅಲ್ಲಿ 75 ರೂಪಾಯಿ ಕೊಟ್ಟು ಅದನ್ನ ಇಮೇಲ್ ಐಡಿ ಲಿಂಕ್ ಮಾಡಿಸ್ಕೊಂಡು ಬರ್ತಾ ಇದ್ರಿ. ಬಟ್ ಈಗ ಅದು ಉಚಿತ. ಅದು ಹೇಗೆ ಅಂದ್ರೆ ನೀವು ಒಂದು ಆಧಾರ್ ಮೊಬೈಲ್ ಆ್ಯಪ್ ಬಂದಿದೆ, ಹೊಸ ಆ್ಯಪ್ ಬಂದಿದೆ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿ ನೀವು ಆ 75 ರೂಪಾಯಿನ ಉಳಿಸ್ಬೋದು, ಮತ್ತೆ ನೀವು ಡೇಂಜರ್ ಝೋನಿಂದ ಹೊರಗಡೆ ಬರ್ಬೋದು. ಓಕೆ, ಬನ್ನಿ. ಯಾಕೆ ಇಮೇಲ್ ಐ ಡಿ ಲಿಂಕ್ ಮಾಡಿಸ್ಬೇಕು, ಅದು ಯಾಕೆ ಇಂಪಾರ್ಟೆಂಟು? ಓಕೆ ಫ್ರೆಂಡ್ಸ್, ಅದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲಿ ಕೇಳಿ. ಏನು ಅಂತಂದ್ರೆ, ಈ ಮುಂಚೆ ನೀವು ಸುಮಾರು ಸೈಬರ್ ವಂಚನೆಗಳನ್ನ ನೋಡಿರ್ತೀರಿ, ಕೇಳಿರ್ತೀರಿ. ಅಂದರೆ OTP ಫ್ರಾಡ್ ಆಗ್ತದೆ, OTP ರಿಲೇಟೆಡ್ನಾಗ ತುಂಬ ಫ್ರಾಡ್ ಆಗ್ತದೆ, ಮತ್ತು ಬ್ಯಾಂಕಿಂಗ್ ಫ್ರಾಡ್ ಆಗ್ತದೆ. ಹಂಗಾಗಿ ನಿಮಗೆ ಈ ಥರ ತೊಂದರೆ ಆಗಬಾರ್ದು ಅಂತಂದೇಳಿ ಆಧಾರ್ ಡಿಪಾರ್ಟ್ಮೆಂಟ್ನವರು, ಕೇಂದ್ರ ಸರ್ಕಾರದವರು ಈ ನಿರ್ಧಾರನ ತಗೊಂಡಿದ್ದಾರೆ. ಅಂತಂದ್ರೆ, ಇಮೇಲ್ ಐ ಡಿ ನಿಮಗೆ ಲಿಂಕ್ ಆಯಿತು ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡಿಂದ ಏನಾದರೂ ಫ್ರಾಡ್ ಆಗೋ ಸಂದರ್ಭ ಬಂತಂದ್ರೆ ನಿಮಗೆ ಇಮೇಲ್ ಅಲರ್ಟ್ ಬರುತ್ತೆ. ಆ ಅಲರ್ಟ್ ಬಂದಾಗ ನೀವು ಬೇಗ ಆಕ್ಷನ್ ತಗೊಂಡು ನಿಮ್ಮ ಒಂದು ತೊಂದರೆಯಿಂದ ಇಮಿಡಿಯೇಟ್ಲಿ ನೀವು ಪಾರಾಗಬಹುದು. ಹಂಗಾಗಿ ಆಧಾರ್ ಕಾರ್ಡ್ಗೆ ಇಮೇಲ್ ಐ ಡಿ ಲಿಂಕ್ ಮಾಡೋದು ಬಹುಮುಖ್ಯ ಪಾತ್ರವಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಅದು ಆ್ಯಪು ಯಾವುದು ಅಂತಂದ್ರೆ, ನೀವು ಆಲ್ರೆಡಿ ನೋಡಿರ್ತೀರಿ. ಅದು ಮುಂಚೆ ಇತ್ತು ಆಧಾರ್ ಅಂತ, ಈಗ ಅದು ಹೊಸದಾಗಿ ಅಪ್ಡೇಟ್ ಆಗಿದೆ. ಆ ಆಧಾರ್ 2.0 ಅಂತಂದೇಳಿ. ಆ ಆ್ಯಪ್ ಎಲ್ಲಿ ಇರುತ್ತಂದ್ರೆ, ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಆಧಾರ್ ಅಂತ ಟೈಪ್ ಮಾಡಿ, ಅಥವಾ ನೀವು ಐಫೋನ್ ಯೂಸರ್ಸ್ ಆಗಿದ್ರೆ ಆ್ಯಪಲ್ ಸ್ಟೋರಿಗೆ ಹೋಗಿ ಆಧಾರ್ ಅಂತಂದೇಳಿ ಟೈಪ್ ಮಾಡಿ. ಅಲ್ಲಿ ಒಂದು ಅಧಿಕೃತ ಆ್ಯಪ್ ಬರುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ಏನಂತಂದ್ರೆ ಸ್ಟೆಪ್ಪು, ಡೌನ್ಲೋಡ್ ಮಾಡಿದ ಮೇಲೆ ನೀವು 12 ನಂಬರ್ ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಹಾಕಿ, ಅದಾದ ನಂತರ 6 ನಂಬರ್ದು ಪಿನ್ ಹಾಕಬೇಕಾಗುತ್ತೆ. ಹಾಕಿ ಲಾಗಿನ್ ಆದ ನಂತರ ನೀವು ಮೆನು ಬಟನ್ ಅಲ್ಲಿ ಹೋಮ್ ಪೇಜ್ ಅಲ್ಲಿ ಸರ್ವಿಸ್ ಅಂತ ಇರುತ್ತೆ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಅಲ್ಲಿ ಇಮೇಲ್ ಆಪ್ಷನ್ಸ್ ಇರುತ್ತೆ, ಅದನ್ನ ಆರಿಸ್ಕೊಳ್ಳಿ, ಅಥವಾ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅಲ್ಲಿ ನಿಮ್ಮ ಇಮೇಲ್ ಐ ಡಿನ ಹಾಕಿದ ನಂತರ ನಿಮ್ಮ ಇಮೇಲ್ ಐ ಡಿಗೆ ಅಥವಾ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆಧಾರ್ OTP. ಆ OTP ನಲ್ಲಿ ನಮೂದಿಸಿ. ಅದಾದ ನಂತರ ನಿಮಗೆ ಆಧಾರ್ OTP ಸಕ್ಸಸ್ಫುಲ್ ಆಗುತ್ತೆ. ಸಕ್ಸಸ್ಫುಲ್ ಆದ್ಮೇಲೆ ನಿಮ್ಮ ಇಮೇಲ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಯ್ತು ಅಂತಂದ್ರೆ ಮುಗೀತು. ನೀವು 0 ರೂಪೀಸಲ್ಲಿ ನಿಮ್ಮ ಇಮೇಲ್ ಐ ಡಿನ ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದ್ರಿ. ನೀವು ಮನೆಯಲ್ಲೇ ಕುಳಿತು ಈ ಕೆಲಸ ಮಾಡಬಹುದು. ಆ ಸೈಬರ್ ಸೆಂಟರ್ಗೆ ಹೋಗಿ ಕ್ಯೂ ನಿಲ್ಲ ಅವಶ್ಯಕತೆ ಇರಲ್ಲ. ಸೈಬರ್ ಸೆಂಟರ್ ಅಲ್ಲಿ ಅಥವಾ ಹೊರಗಡೆ ಹೋಗಿ ಮಾಡಿಸಿದ್ರೆ ನಿಮಗೆ 75 ರೂಪಾಯಿ ದುಡ್ಡು ಉಳಿಯುತ್ತೆ. ಈ ಮಾಡಿದ್ರೆ ಏನಂತಂದ್ರೆ ತುಂಬಾ ನಿಮಗೆ ಸೇಫ್ ಆಗಿರ್ಬೋದು. ಇನ್ನೊಂದೇನಂತಂದ್ರೆ, ಈ ಆ್ಯಪ್ ಅಲ್ಲಿ ಅದು ಇಮೇಲ್ ಐ ಡಿ ಒಂದೇ ಅಲ್ಲ, ನಿಮಗೆ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದಾವೆ. ಏನಂತಂದ್ರೆ, ನಿಮ್ಮ ಅಡ್ರೆಸ್ನ ಚೇಂಜ್ ಮಾಡಬಹುದು, ವಿಳಾಸ ಬದಲಾವಣೆಯನ್ನು ಅಪ್ಡೇಟ್ ಮಾಡಬಹುದು, ಮೊಬೈಲ್ ನಂಬರ್ ಸಹ ಅಪ್ಡೇಟ್ ಮಾಡಬಹುದು, ಮತ್ತೆ ಬಯೋಮೆಟ್ರಿಕ್ ಲಾಕ್ ಮಾಡಬಹುದು. ಬಯೋಮೆಟ್ರಿಕ್ ಲಾಕ್ನು ಸಹ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಮಾಡಬಹುದು. ಮತ್ತೆ ಇನ್ನೊಂದೇನಂದ್ರೆ, ಈ ಆಧಾರ್ ಕಾರ್ಡ್ನ ನೀವು ನಿಮ್ಮ ಮೊಬೈಲಲ್ಲೇ ಡೌನ್ಲೋಡ್ ಮಾಡಬಹುದು. ಅಥೆಂಟಿಕೇಶನ್ ಹಿಸ್ಟ್ರಿ ಏನಂತಂದ್ರೆ, ನೀವು ನಿಮ್ಮ ಆಧಾರ್ನ ಎಲ್ಲೆಲ್ಲಿ ಕೊಟ್ಟಿದ್ದೀರಿ, ಏನೇನು ಯಾವ್ದಾವ್ದಕ್ಕೆ ಕೊಟ್ಟಿದ್ದೀರಿ ಅಂತಂದೇಳಿ ನೀವು ಅಲ್ಲಿ ಹಿಸ್ಟ್ರಿನ ಚೆಕ್ ಮಾಡಿ ಅಲ್ಲಿ ನೀವು ನೋಡ್ಬೋದು, ನೀವು ಸೇಫ್ ಆಗಿರ್ಬೋದು. ಇವೆಲ್ಲ ಆಪ್ಷನ್ಸು
ಆ ಆಧಾರ್ ಆ್ಯಪ್ ಅಲ್ಲಿ ನಿಮಗೆ ದೊರಕುತ್ತೆ. ಹಂಗಾಗಿ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡಿ. ಈ ಡಿಸೆಂಬರ್ 31 ಒಳಗಡೆ ನೀವು ಲಿಂಕ್ ಮಾಡಿಲ್ಲ ಅಂತಂದ್ರೆ ನೀವು ಕಡ್ಡಾಯವಾಗಿ ಮತ್ತೆ ಸೇಮ್ 75 ರೂಪಾಯಿ ಕೊಟ್ಟು ಸೈಬರ್ ಸೆಂಟರ್ ಅಥವಾ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಲಿ ಹೋಗಿ ನೀವು ಮತ್ತೆ 75 ರೂಪಾಯಿ ಕೊಟ್ಟು ಮಾಡಿಸ್ಬೇಕಾಗುತ್ತೆ. ಹಂಗಾಗಿ ಇಂತಹ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಗಡುವು ಕೊಟ್ಟಿದ್ದಾರೆ ಅವರು. ಈ 6 ತಿಂಗಳು ಗಡುವು ಇದೆಯಲ್ಲ, ಈ ಗಡುವಲ್ಲಿ ನೀವು ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿನ ಲಿಂಕ್ ಮಾಡಿ ಈ ಯೋಜನೆನ ಸದುಪಯೋಗ ಪಡೆದುಕೊಳ್ಳಿ. ಈ ವಿಷಯ ನಿಮಗೆ ಉಪಯುಕ್ತವೆನಿಸಿದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಫ್ರೆಂಡ್ಸ್ ಜೊತೆ ಈ ವಿಷಯನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.